ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಡೆ ಕನ್ನಡ ನುಡಿ ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡ 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 ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ. ಪ್ರೇಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರೇಕ್ಷಕರೇ, ಇಂದಿನಿಂದ ನಾನು ಒಂದು 5ರಿಂದ 6 ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಅವು ಸೆಕೆಂಡ್ PUC ಕನ್ನಡ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥವು. ಇವು 5ರಿಂದ 6 ವಿಡಿಯೋಗಳನ್ನು ನೋಡಿದ್ರಿ ಅಂತಂದರೆ ನಾನು ಅನ್ಕೊಂತೀವಿ ಒಂದು 80 ಮಾರ್ಕ್ ನಿಮಗೆ ಬರ್ತಾವಂತ. ಮಿನಿಮಮ್ ಏನಿಲ್ಲ ಅಂದರೂ 70+ ಮಾರ್ಕ್ ಆದರೂ ಬಂದಿರ್ತಾವೆ. ಸೊ ಕನ್ನಡ ಏನು ಅಂತಂದರೆ ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಆರಾಮಾಗಿ ತಾವೇನು ಮಾಡ್ಬೋದು, ಇದರಲ್ಲಿ ಸ್ಕೋರನ್ನು ಮಾಡ್ಬೋದು. ಸೊ ಇವಾಗ ನಾನು 70 ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಕ್ವಶನ್ ಪೇಪರ್ ಇರೋದು ಕೇವಲ 80 ಇದ್ದಿರ್ತದೆ. ಹಾಗಾಗಿ 70+ ಮಿನಿಮಮ್ ತೊಗೋತೀರಿ. 5ರಿಂದ 6 ವಿಡಿಯೋಗಳನ್ನು ನೋಡಿರಿ. ನಾನು ನಿಮಗೆ ಕೆಲವೊಂದು ನೋಟ್ಸ್ ಏನಿದೆ ಅಲ್ವಾ, ಆ ಒಂದು ನೋಟ್ಸ್ದು PDF ಸಹ ಕಳಿಸ್ತೀನಿ ಅಂತ ಅಷ್ಟೇ ವೇಟ್ ಮಾಡಿರಿ, ಓಕೆನಾ. ಸೊ ಈ ಒಂದು ವಿಡಿಯೋಲಿ ನಾನು ಏನು ಹೇಳ್ಕೊಡ್ತೀನಿ ನಿಮಗಂತಂದರೆ, ಫಸ್ಟ್ ಪ್ರಶ್ನೆ ಪತ್ರಿಕೆನ ಹೇಳ್ಕೊಡ್ತೀನಿ. ಅಂದರೆ ಪ್ರಶ್ನೆ ಪತ್ರಿಕೆ ನೀಲನಕ್ಷೆಗಳನ್ನ ಹೇಳ್ಕೊಡ್ತೀನಿ ಅಂತ. ಅದು ಅಷ್ಟೇ ಅಲ್ಲದೆ ಒಂದು 10 ಚಾಪ್ಟರ್ದು ಅಥವಾ 10 ಪಾಠದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಹಾಗಾಗಿ ತಾವೇನದ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ, ಓಕೆ. ಸೊ ನಿಮ್ಗೆ ಏನಾದರೂ ಬ್ಲೂ ಪ್ರಿಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅಂದರೆ ಇಲ್ಲಿ ಬ್ಲೂ ಪ್ರಿಂಟ್ ಇದೆ ನೋಡ್ರಿ, ಚೆನ್ನಾಗಿ ನೋಡಿ ತಿಳ್ಕೊಳ್ರಿ. ಸೊ ಯಾವ ಥರ ಕ್ವಶನ್ಸನ್ನು ಕೇಳ್ತಾನೆ ಅಂಥೇಳಿ. 1 ಅಂಕದ ಎಷ್ಟು ಇದ್ದಿರ್ತಾವೆ ಅಂತಂದರೆ 10 + 2 × 5 ಅಂತ. ಸೊ ಟೋಟಲ್ ಇಲ್ಲಿ 20 ಅಂಕಗಳಿದ್ದಿರ್ತಾವೆ. ಆಮೇಲೆ 2 ಅಂಕದ ಪ್ರಶ್ನೆಗಳು ಎಷ್ಟು ಇದ್ದಿರ್ತಾವೆ ರೀ, 12 ಇದ್ದಿರ್ತಾವೆ. 3 ಅಂಕದ 4 ಇದ್ದಿರ್ತಾವೆ. 4 ಅಂಕದ 6 ಇದ್ದಿರ್ತಾವೆ. ಸೊ ಟೋಟಲ್ ಪ್ರಶ್ನೆಗಳು 42 ಆಯಿತು. ಟೋಟಲ್ ಅಂಕ ಬಂದುಬಿಟ್ಟು 80 ಓಕೆ. ಸೊ ಯಾವ ಚಾಪ್ಟರ್ಲಿಂದ ಎಷ್ಟೆಷ್ಟು ಬರ್ತಾವೆ ಅಂತ ಹೇಳಿ ನೀಟಾಗಿ ಕೊಟ್ಟಿದ್ದಾನೆ. ಎಲ್ಲವನ್ನ ನೋಡ್ಕೊಳ್ರಿ. ಈ ಚಾಪ್ಟರ್ಲಿಂದ ಎಷ್ಟು ಬರ್ತದೆ, ಫಸ್ಟ್ ಪದ್ಯದಲ್ಲಿಂದು, ಸೆಕೆಂಡ್, ಥರ್ಡ್, ಫೋರ್ತ್, 5th, 6th ಎಲ್ಲವನ್ನ ನೀಟಾಗಿ ಕೊಟ್ಟಿದ್ದಾನೆ. ತಾವೇನದ ನೋಡ್ಕೊಂಡು ಇದನ್ನು ಅರ್ಥ ಮಾಡ್ಕೊಳ್ರಿ, ರೈಟ್. ಇದು ಅಷ್ಟೇ ಅಲ್ಲದೆ ಇವಾಗ ನಾನು ಯಾವ್ಯಾವ ಪ್ರಶ್ನೆಯಲ್ಲಿ ಯಾವ ಚಾಪ್ಟರ್ದು ಕ್ವಶನ್ಸ್ಗಳು ಬರ್ತಾವಂತಲೂ ಹೇಳ್ಕೊಡ್ತೀನಿ ಅಂತ. ಸೊ ತಾವೇನದ ಪ್ರತಿ ಒಂದು ವಿಡಿಯೋನ ಚೆನ್ನಾಗಿ ನೋಡಿ ತಿಳ್ಕೊಂಡ್ರಿ. ಅದರಿಂದ ಏನಾಗುತ್ತೆ ಅಂದರೆ ತಮಗೊಂದು ಐಡಿಯಾ ಬರುತ್ತೆ ಯಾವ ಥರ ಸ್ಟಡಿ ಮಾಡಬೇಕು, ಏನು ನೋಡ್ಬೇಕಂತೇಳಿ, ರೈಟ್. ಸೊ ಇದು ಬ್ಲೂ ಪ್ರಿಂಟ್ ಇದೆ. ಇಲ್ಲಿ ಭಾಷಾಭ್ಯಾಸದಿಂದ ನಿಮಗೆ 12 ಅಂಕಗಳು ಬರ್ತಾ ಇದ್ದಾವೆ. ಪ್ರಬಂಧದಿಂದ 4 ಬರ್ತಾ ಇದ್ದಾವೆ. ಮತ್ತು ಪತ್ರಲೇಖನದಿಂದ 4 ಬರ್ತಾ ಇದ್ದಾವೆ. ದೀರ್ಘ ಗದ್ಯ ಅಥವಾ ನಾಟಕ ಏನಂತ ಕರಿತಿರಲ್ಲ, ಕೃಷ್ಣಗೌಡ ಆನೆ ಏನದ ಇದರಲ್ಲಿಂದ 25 ಅಂಕಗಳು ಬರ್ತಾ ಇದ್ದಾವೆ ನೋಡ್ರಿ, ಓಕೆನಾ. ಸೊ ರೈಟ್, ಇವಾಗ ನಾನು ಫಸ್ಟ್ ಬ್ಲೂ ಪ್ರಿಂಟ್ ಅಥವಾ ನೀಲನಕ್ಷೆ ಹೋಗೋಣ ಅಂತ. ಕ್ವಶನ್ ನಂಬರ್ 1ರಿಂದ 5. ಇಲ್ಲಿ ನಿಮಗೆ ಸರಿಯಾದ ಉತ್ತರ ಆರಿಸಿ ಬರೀರಿ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇದ್ದಿರ್ತಾವೆ. ಎಷ್ಟು ಅಂದರೆ ಫಸ್ಟ್ 5 ಕ್ವಶನ್ಸ್ಗಳು ಎಲ್ಲಿಂದ ಬರ್ತಾವೆ ನೋಡ್ರಿ. ಫಸ್ಟ್ 5 ಕ್ವಶನ್ಗಳು ನಿಮಗೆ ಪದ್ಯದ ವಿಭಾಗದಿಂದ ಬರ್ತಾವೆ. ಯಾವ ಚಾಪ್ಟರ್ಲಿಂದ ಅಂದರೆ ಕದಡಿದ ಸಲಿಲಂ ತಿಳಿವಂದದೆ. ಇದು ನಾಗಚಂದ್ರ ಅವರು ಬರೆದಿರ್ತಕ್ಕಂಥ ಒಂದು ಪದ್ಯ ಇದೆ. ಆಮೇಲೆ ಸೆಕೆಂಡ್ ವಚನಗಳಲ್ಲಿಂದ ನಿಮ್ಗೇನದ ಒಂದು MCQ ಕ್ವಶನ್ ಬರ್ತದೆ. ಇನ್ನು ಹುಟ್ಟದೇ ಇರಲಿ ನಾರಿಯನ್ನ ಒಲು, ಇದರಲ್ಲಿಂದ ಒಂದು ಕ್ವಶನ್ ಬರ್ತದೆ. ಶಿಲುಬೆ ಏರಿದ್ದಾನೆ ಒಮ್ಮೆ ನಗುತ್ತೇನೆ ಅಂತಕ್ಕಂಥ ಇವು 5 ಪದ್ಯದಲ್ಲಿಂದ ನಿಮಗೆ 5 ಪ್ರಶ್ನೆಗಳು ಬರ್ತಾವೆ. ಅಂದರೆ ಪ್ರತಿಯೊಂದರಲ್ಲಿ ಒಂದೊಂದು ಬರ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಗದ್ಯ ವಿಭಾಗಕ್ಕೆ ಹೋಗೋಣ ಅಂತ. ಗದ್ಯ ವಿಭಾಗದಲ್ಲಿ ನಿಮಗೆ 6, 7 ಅಂದರೆ 2 ಪ್ರಶ್ನೆಗಳು ಬರ್ತಾವೆ. ಯಾವ ಚಾಪ್ಟರ್ಲಿಂದು ಅಂದರೆ ಅಥವಾ ಯಾವ ಗದ್ಯದಲ್ಲಿಂದ ಅಂದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಇದು ನೇಮಿಚಂದ್ರ ಅವರು ಬರೆದಿರ್ತಕ್ಕಂಥ ಒಂದು ಗದ್ಯ ಇದೆ. ಆಮೇಲೆ ದಣಿಗಳ ಬೆಳ್ಳಿ ನೋಟ H ನಾಗವಾಣಿಯವರು ಬರೆದಿರ್ತಕ್ಕಂಥ ಒಂದು ಗದ್ಯ ಪಾಠ ಇದೆ, ಹೌದಾ. ಸೊ ಇವೆರಡರಲ್ಲಿ ನಿಮಗೆ 2 ಕ್ವಶನ್ಸ್ಗಳು ಬರ್ತಾವೆ. ಅದಾದ್ಮೇಲೆ ಇವಾಗ ದೀರ್ಘ ಗದ್ಯಕ್ಕೆ ಹೋಗೋಣ ಅಂತ. ದೀರ್ಘ ಗದ್ಯದಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ಗಳು ಬರ್ತಾ ಇದೆ ಅಂದರೆ 8, 9, 10 ಅಂದರೆ ಒಟ್ಟು 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಕೃಷ್ಣಗೌಡನೇ ಆನ ಅಂತಕ್ಕಂಥದ್ದು ದೀರ್ಘ ಗದ್ಯ ಇದೆ ರೀ. ಇದು ಯಾರು ಬರೆದಿದ್ದಾರೆ ಅಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದಾರೆ. ಸೊ ಎಷ್ಟು MCQ ಅದು ಇಲ್ಲಿ ನಿಮಗೆ ಟೋಟಲ್ 10 MCQ ಅದು ರೀ, ಕರೆಕ್ಟಾ. MCQ 10 ಬರ್ತಾವೆ. ಅದಾದ್ಮೇಲೆ ಫಿಲ್ ದ ಬ್ಲ್ಯಾಂಕ್ಸ್ ಏನಿದೆ ಅವು 5 ಬರ್ತಾವೆ ರೀ. ಎಲ್ಲಿಂದ ಬರ್ತಾವೆ ಅಂತ ನೋಡೋಣ ಅಂತ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ. ಗದ್ಯ ವಿಭಾಗದಾಗ ಪ್ರಶ್ನೆ ಸಂಖ್ಯೆ 11ರಿಂದ 15 ಬರ್ತದೆ. ವಾಲ್ಪರೈ ಇದರಲ್ಲಿಂದ ಒಂದು ಕನ್ನಡವನ್ನು ಕಟ್ಟುವ ಕೆಲಸ. ಆಮೇಲೆ ಬದುಕನ್ನು ಪ್ರೀತಿಸಿದ ಸಂತ. ಆಮೇಲೆ ತಿರುಗಳಗನ್ನಡ ಬೆಳ್ನುಡಿ ಇದು ಒಂದು. ಅದಾದ್ಮೇಲೆ ಲಾಸ್ಟನ್ನು ಹಳ್ಳಿಯ ಚಹಾ ಹೋಟೆಲ್ಗಳು ಅಂತಕ್ಕಂಥ ಒಟ್ಟು ಇವು ಎಷ್ಟು ಅದಾವ್ರಿ, 5 ಅದಾವಲ್ಲ. ಸೊ 5ರಲ್ಲಿಂದ ನಿಮಗೆ 5 ಫಿಲ್ ದ ಬ್ಲ್ಯಾಂಕ್ ಅಥವಾ ಬಿಟ್ಟ ಸ್ಥಳಗಳು ಬರ್ತಾವೆ, ಓಕೆ. ಸೊ ಅದಾದ್ಮೇಲೆ ಮತ್ತೆ ಮುಂದೇನು ಅಂದರೆ ಹೊಂದಿಸಿ ಬರೆಯಿರಿ. ಎಷ್ಟು ಬರ್ತದೆ ನಿಮಗೆ ಇಲ್ಲಿ 5 ಬರ್ತಾವೆ ನೋಡ್ರಿ. ಮ್ಯಾಚ್ ದ ಫಾಲೋವಿಂಗ್ ಅಂಥೇಳಿ, ಮ್ಯಾಚ್ ದ ಫಾಲೋವಿಂಗ್. ಸೊ ಕ್ವಶನ್ ನಂಬರ್ 16ರಿಂದ 20 ಏನಿದಿರ್ತವೆ ಮ್ಯಾಚ್ ದ ಫಾಲೋವಿಂಗ್ ಇದ್ದಿರ್ತಾವೆ. ಇವೆಲ್ಲ ಪದ್ಯ ಭಾಗದಲ್ಲಿಂದ ಇದ್ದಿರ್ತಾವೆ ನೋಡ್ರಿ. ಮ್ಯಾಚ್ ದ ಫಾಲೋವಿಂಗ್ ಪದ್ಯ ಭಾಗದಲ್ಲಿಂದ ಇರ್ತದೆ. ಮತ್ತು
ಫಿಲ್ ಇನ್ ದ ಬ್ಲ್ಯಾಂಕ್ ಏನಂದ್ರೆ ನಮಗೆ ಗದ್ದೆ ಭಾಗದಲ್ಲಿಂದು ಇದ್ದಿರ್ತದ್ರಿ. ಓಕೆ ರೈಟ್. ಸೊ ಇವಾಗ ನೋಡ್ರಿ ಎಲ್ಲಿಂದಪ್ಪ ಪದ್ಯ ಭಾಗದಲ್ಲಿಂದ ಎಲ್ಲಿಂದ ಇದ್ದಿರ್ತದ, ಮ್ಯಾಚ್ ದ ಫಾಲೋವಿಂಗ್ ಹೊಂದಿಸಿ ಬರೆಯಿರಿ ಅಂತಂದರೆ, ಜಾಲಿಯ ಮರದಂತೆ ಪುರಂದರದಾಸರು ಬರೆದಿರ್ತಕ್ಕಂಥ ಒಂದು ಪದ್ಯ ಇದೆ. ಹಬ್ಬಲಿ ಅವರ ರಸಬಳ್ಳಿ, ಬೆಳಗು ಜಾವ, ಮುಂಬೈ ಜಾತಕ, ಹತ್ತಿ ಚಿತ್ತ ಮತ್ತು ಟಿ, ಇದು ಯಲ್ಲಪ್ಪ ಅವ್ರು ಬರೆದಿರ್ತಕ್ಕಂಥದ್ದು ನೋಡ್ರಿ. ಸೊ ಇಲ್ಲಿ ಎಷ್ಟದಾವ ಅಂದರೆ 1 2 3 4 5 ಪದ್ಯಗಳದಾವ. 5ರಲ್ಲಿಂದ ನಿಮಗೆ ಒಂದೊಂದು ಸೇರಿ ಒಟ್ಟು ಎಷ್ಟು ಬರ್ತಾ ಇದ್ದಾವೆ, ಇಲ್ಲಿ 5 ಬರ್ತಾ ಇದ್ದಾವೆ. ತಿಳಿತಾ? ಇದಾದ್ಮೇಲೆ ಇವಾಗ 2 ಅಂಕದ್ದು ಅಂದರೆ ಆ ವಿಭಾಗದಲ್ಲಿ 2 ಅಂಕದ್ದು ಯಾವ ಚಾಪ್ಟರ್ಲಿಂದ ಬರ್ತಾ ನೋಡೋಣ ಅಂತ. ಸೊ ಇದರಲ್ಲೇ ಸೆಕೆಂಡ್ ಒನ್ ಇದ್ದಿರ್ತದೆ ರೀ. ಆ ವಿಭಾಗದಾಗ ಸೆಕೆಂಡ್ ಒನ್ ಬೇಕಾದ 3ಕ್ಕೆ ಮಾತ್ರ ಬರೀಬೇಕು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಎಷ್ಟು? 2-3 ವಾಕ್ಯದಲ್ಲಿ ಮಾತ್ರ ಉತ್ತರವನ್ನು ತಾವು ಬರೀಬೇಕು. ಪ್ರಶ್ನೆ ಸಂಖ್ಯೆ 21ರಿಂದ 24 ತನಕ ಪದ್ಯ ವಿಭಾಗದಲ್ಲಿ ಇದ್ದಿರ್ತದೆ ರೀ. ಸೊ ಯಾವ್ಯಾವ ಅಂದರೆ, ಕದಡಿದ ಸಲಿಲಂ ತಿಳುವಂದದೆ, ಹಬ್ಬಲಿ ಅವರ ರಸಬಳ್ಳಿ, ಬೆಳಗು ಜಾವ, ಶಿರುಬೆ ಏರಿದ್ದಾನೆ ಅಂತಕ್ಕಂಥದ್ದು ಎಷ್ಟು ಚಾಪ್ಟರ್ಸ್ಗಳದಾವ ಇವು? 4 ಅದಾವ. 4ರಲ್ಲಿ 4 ಕ್ವಶನ್ಸ್ಗಳು ಬರ್ತಾವ. ಎಷ್ಟು ಬರಿಬೇಕಂದ್ರೆ ನೀವು 3 ಬರಿಬೇಕು. 4ರಲ್ಲಿ 3 ಬರೀರಿ. ಯಾವುದಾದ್ರೂ ಒಂದು ಆಪ್ಷನ್ ಅಥವಾ ಚಾಯ್ಸಲ್ಲಿ ಇಟ್ಕೋಬಹುದು. ಓಕೆ. ಸೊ ಇವಾಗ ನೆಕ್ಸ್ಟ್ ಅದೇ 2 ಅಂಕದ್ದು ಯಾವ ವಿಭಾಗಕ್ಕೆ ಹೋಗೋಣ್ರಿ? ಗದ್ದೆ ವಿಭಾಗಕ್ಕೆ ಹೋಗೋಣಂತ. ಗದ್ದೆ ವಿಭಾಗದಾಗ ನಿಮಗೆ ಬೇಕಾದ 2ಕ್ಕೆ 2-3 ವಾಕ್ಯದಲ್ಲಿ ಬರೆಯಿರಿ. ಇಲ್ಲೇನದ ನಿಮಗೆ ಟೋಟಲ್ 4 ಕ್ವಶನ್ಸ್ಗಳು ಕೊಡ್ತಾನೆ. ಎಷ್ಟು ಬರಿಬೇಕು ತಾವು? 2 ಬರಿಬೇಕು. ಫಸ್ಟ್ ಒಂದು ನೋಡ್ರಿ, ಮುಟ್ಟಿಸಿಕೊಂಡವನು, ವಾಲ್ಪರೈ, ಅಭಿವೃದ್ಧಿ ತಂದ ದುರಂತ, ತಿರುಗಲ್ಗನ್ನಡ, ಬೆಲ್ನುಡಿ, ಹಳ್ಳಿಯ ಚಹಾ ಹೋಟೆಲ್ಗಳು ಅಂತಕ್ಕಂಥದ್ದು 4 ಗದ್ದೆಗಳದಾವ. ಅದರಲ್ಲಿ ನೀವು 2 ಮಾತ್ರ ಬರೀಬೇಕು. 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಓಕೆ. ಅದಾದ ಮೂಲಕ ಮತ್ತೆ ಇನ್ನೂ 2 ಅಂಕದ್ದು 3 ಪ್ರಶ್ನೆಗಳು ಬರ್ತಾವ. ಎಲ್ಲಿದು ಅಂತಂದರೆ ದೀರ್ಘ ಗದ್ಯ ವಿಭಾಗ ಅಂತಕ್ಕಂಥ ಒಂದು ದೀರ್ಘ ಗದ್ಯದಲ್ಲಿ ಏನು ಅಂದರೆ ನಿಮಗೆ 2 ಅಂಕದ್ದು 3 ಪ್ರಶ್ನೆಗಳು ಕೇಳ್ತಾನೆ. ಒಟ್ಟು ಎಷ್ಟು ಕೇಳ್ತಾನೆ ನೋಡೋಣ ಅಂತ. 29, 30, 31. ಸೊ ಟೋಟಲಿ ಎಷ್ಟು ಕೇಳ್ತಾ ಇದ್ದಾನೆ? ನಮಗೆ 4 ಕೇಳ್ತಾ ಇದ್ದಾನೆ. 4ರಲ್ಲಿ ಎಷ್ಟು ಬರೀಬೇಕಂದ್ರೆ 3 ಬರೀಬೇಕು. 6 ಅಂಕಗಳು ಕವರ್ ಆಗ್ತಾವೆ. ಓಕೆನಾ? ಇಲ್ಲಿ ನೋಡ್ರಿ, ಇದೊಂದು ಪಾಸಿಂಗ್ ಪ್ಯಾಕೇಜ್ ಅಥವಾ ಸ್ಕೋರಿಂಗ್ ಪ್ಯಾಕೇಜನ್ನು ಯಾರು ಪ್ರಿಪೇರ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಡಾಕ್ಟರ್ ಸಿದ್ದರಾಮ್ ಖಾನಾಪುರ್ ಸರ್ ಅವರು ಈ ಒಂದು ಪಾಸಿಂಗ್ ಪ್ಯಾಕೇಜ್ ಅಥವಾ ಸ್ಕೋರಿಂಗ್ ಪ್ಯಾಕೇಜನ್ನು ಪ್ರಿಪೇರ್ ಮಾಡಿದ್ದಾರೆ. ಅವರಿಗೆ SJ ಮ್ಯಾಥ್ಸ್ ಕ್ಲಾಸ್ ಯೂಟ್ಯೂಬ್ ಚಾನಲಿಂದ ಒಂದು ಧನ್ಯವಾದಗಳನ್ನು ಹೇಳೋಣ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ಯಾಕಂದರೆ ತಾವು ತುಂಬ ಒಂದು ಕಷ್ಟಪಟ್ಟು ಎಫರ್ಟ್ ಹಾಕಿ ಅಥವಾ ಒಂದು ಆಸಕ್ತಿಯಿಂದ ತಮ್ಮೆಲ್ಲ ಒಂದು ನಾಲೆಜನ್ನು ಬಳಕೆ ಮಾಡಿ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ಪ್ರಿಪೇರ್ ಮಾಡಿದಿರಿ. ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ನಿಮ್ಮದೇನದ ಒಂದು ಪಾಸಿಂಗ್ ಪ್ಯಾಕೇಜನ್ನು ಓದಿ ಚೆನ್ನಾಗಿ ಸ್ಕೋರ್ ಮಾಡ್ಕೊತಾರೆ. ಸೊ ಎಲ್ಲರಿಗೂ ನಿಮ್ಮ ಕಡೆಯಿಂದ ಶುಭ ಹಾರೈಸ್ತೀನಿ ನಾನು. ಯಾಕಂದರೆ ಅವ್ರದ್ದು ಪರೀಕ್ಷೆ ಇದೆ ಅಲ್ವಾ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇವಾಗ ಈ ವಿಭಾಗ ಬೇಕಾದ 2ಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಇಲ್ಲಿ ಸರ್ ಏನು ಮಾಡಿದ್ದಾರೆ ಅಂದರೆ ಪಾಸಿಂಗ್ ಪ್ಯಾಕೇಜಲ್ಲಿ ಎಲ್ಲವನ್ನು ನೀಟಾಗಿ ಕೊಟ್ಟಿದ್ದಾರೆ. ಈ ಎಲ್ಲ ಚಾಪ್ಟರ್ಸಲ್ಲಿಂದು ಸ್ವಾರಸ್ಯ ಸೂಚಿಸಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವುದಾವ ಮತ್ತು ಅವುಗಳಿಗೆ ಉತ್ತರವನ್ನು ಸಹ ಅವರು ನೀಟಾಗಿ ಕೊಟ್ಟಿದ್ದಾರೆ. ಹಾಗಾಗಿ ತಾವೇನದ ನೀಟಾಗಿ ಎಲ್ಲವನ್ನು ನೋಡಿ ಚೆನ್ನಾಗಿ ತಿಳ್ಕೊಂಡು ಅಭ್ಯಾಸ ಮಾಡಿ ಎಕ್ಸಾಮನ್ನು ಬರೀರಿ. 2ಕ್ಕೆ ಮಾತ್ರ ಬರೀಬೇಕು ಸಂದರ್ಭ ಸೂಚಿಸಿ. ಎಲ್ಲಿಂದ ಬರ್ತಂದರೆ ಪದ್ಯ ವಿಭಾಗದಲ್ಲಿ ಪ್ರಶ್ನೆ ಸಂಖ್ಯೆ 33, 34 ಮತ್ತು 35 3 ಕ್ವಶನ್ಸ್ಗಳು ಇರ್ತಾವೆ. ಅದರಲ್ಲಿ 2 ಕ್ವಶನ್ ಬರೀಬೇಕು. 3 ಮಾರ್ಕಿಂದ ಇದಿರ್ತಾವೆ ನೋಡ್ರಿ. ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನ ಒಲ್ಲುವಂತ, ಮುಂಬೈ ಜಾತಕ, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅಂತಕ್ಕಂಥದ್ದು ಚಾಪ್ಟರ್ಲಿಂದ ನಿಮಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಬರ್ತದ್ರಿ. ಆಮೇಲೆ ಮತ್ತೆ ಬೇಕಾದ 1ಕ್ಕೆ ಅಂತ ಇದು ಗದ್ಯ ವಿಭಾಗದಾಗ 2 ಗದ್ಯ ವಿಭಾಗದಲ್ಲಿಂದು 2 ಕ್ವಶನ್ಗಳು ಬರ್ತಾ ಇದ್ದಾವೆ. 2ರಲ್ಲಿ ನೀವು 1ಕ್ಕೆ ಮಾತ್ರ ಬರೀಬೇಕು. ಕನ್ನಡವನ್ನು ಕಟ್ಟುವ ಕೆಲಸ ಹಾಮ ನಾಯಕರು ಬರ್ತಿರ್ತಕ್ಕಂಥ ಒಂದು ಗದ್ಯದಲ್ಲಿಂದ ಬರ್ತದೆ. ಇನ್ನೊಂದು ಬದುಕನ್ನು ಪ್ರೀತಿಸಿದ ಸಂತ HR ರಾಮಕೃಷ್ಣರಾವ್ ಅವರು ಬರ್ತಿರ್ತಕ್ಕಂಥ ಗದ್ಯದಲ್ಲಿಂದ ಬರ್ತಾ ಇದೆ. ಸೊ 2ರಲ್ಲಿ 1 ಮಾತ್ರ ತಾವು ಬರೀಬೇಕು. ಯಾವ ಥರ ಬರೀಬೇಕು, ಯಾವ ಥರ ಈ ಸಂದರ್ಭ ಸೂಚಿಸಿ ಬರೀಬೇಕು ಅನ್ನೋದನ್ನು ಸಹ ಏನದ ಸರ್ ಹೇಳ್ಕೊಟ್ಟಿದ್ದಾರೆ. ಮತ್ತು ಇವೆಲ್ಲ ಚಾಪ್ಟರ್ಸ್ಲಿಂದು ಯಾವ್ಯಾವ ಕ್ವಶನ್ ಕೇಳಿದಾನೆ ಯಾವ ಥರ ಬರೀಬೇಕಂತ ಎಲ್ಲವನ್ನು ಅವ್ರು ನೀಟಾಗಿ ಕ್ವಶನ್ ಮತ್ತು ಆನ್ಸರ್ ಅಂದರೆ ಪ್ರಶ್ನೆ ಮತ್ತು ಉತ್ತರ ಎಲ್ಲವನ್ನು ಬರೆದೇ ಹೇಳಿದ್ದಾರೆ. ಅದನ್ನೇನಾದ್ರು ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೇಳ್ತೀನಿ ಅಂತ. ಓಕೆ. ಈ ವಿಭಾಗದಾಗ ನೋಡ್ರಿ ಬೇಕಾದ 1ಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ.
ಇಲ್ಲಿ 2 ಕ್ವಶನ್ಗಳು ಅದಾವೆ, ಎರಡರಲ್ಲಿ ಒಂದಕ್ಕೆ ಮಾತ್ರ ಬರೀಬೇಕು. ಸೊ ಎದರಲ್ಲಿಂದ ಬರ್ತಾವಪ್ಪ ಇವು? ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತಂದರೆ ಕೃಷ್ಣೇಗೌಡನ ಆನೆ, ಇದು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಒಂದು ದೀರ್ಘ ಗದ್ಯದಲ್ಲಿಂದ ಬರ್ತಾ ಇದ್ದಾವೆ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಓಕೆ, ಸೊ ಇವಾಗ 4 ಅಂಕಕ್ಕೆ ಹೋಗೋಣಂತ. ಈ ವಿಭಾಗದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳಿರ್ತಾವೆ. ಬೇಕಾದ 2ಕ್ಕೆ 5-6 ವಾಕ್ಯದಲ್ಲಿ ಬರೆಯಿರಿ. ಓಕೆ, 5-6 ವಾಕ್ಯಗಳನ್ನು ಮಾಡಿ ತಾವು ನೀಟಾಗಿ ಏನು ಬರೀಬೇಕು ಅಂದರೆ ಉತ್ತರವನ್ನು ಬರೀಬೇಕು. ಪದ್ಯ ವಿಭಾಗದಾಗ ನೋಡ್ರಿ, ಕ್ವಶನ್ ನಂಬರ್ 40ರಿಂದ 43 ಅಂತಂದರೆ 40, 41, 42, 43 ಎಷ್ಟು ಕ್ವಶನ್ಸ್ಗಳು ಅದಾವೆ ಇಲ್ಲಿ? ಒಟ್ಟು 4 ಕ್ವಶನ್ಸ್ ಅದಾವೆ. ಎಷ್ಟಕ್ಕೆ ಬರೀಬೇಕು? 2ಕ್ಕೆ ಬರೀಬೇಕು. ಅಂದರೆ 50% ನಿಮಗೆ ಇಲ್ಲಿ ಚಾಯ್ಸಲ್ಲಿ ಸಿಗ್ತಾ ಇದೆ. ಕದಡಿದ ಸಲಿಲಂ ತಿಳುವಂದದೆ. ಓಕೆ, 1. 2ನೇದು ವಚನಗಳು. 3ನೇದು ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನ ಒಲ್ಲುವಂತ. ಆಮೇಲೆ 4th ಪಗೆಯಂ ಬಾಲಕ ನೆಂಬರೆ ಅಂತಕ್ಕಂಥದ್ದು. 4 ಪದ್ಯದಲ್ಲಿ ಎಷ್ಟು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ? ಒಟ್ಟು 4. ಎಷ್ಟು? 2 ಮಾತ್ರ ಬರೀಬೇಕು. ಸೊ ಈ ಚಾಪ್ಟರ್ಲಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಸಾಲ್ಯೂಷನ್ಸ್ನು ಸಹ ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೇಳ್ಕೊಡ್ತೀನಿ ಅಂತ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಂತಂದರೆ ಒಂದು 8 ದಿನ ತೊಗೊಂಗಿಲ್ಲ, ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ಮಾಡ್ತೀನಿ ಅಂತ. ಓಕೆ, ಸೊ 30th ಫೆಬ್ರವರಿ, ಫೆಬ್ರವರಿ 30th ಏನಿಲ್ಲ, 28 ತನಕ ಮುಗಿಸ್ತೀನಿ ಅಂತ. 28 ಅಥವಾ 29 ತನಕ ಏನದ ನಾನು ಮುಗಿಸ್ತೀನಿ ಅಂತ್ರಿ. ಏನು ಪೂರ 5ರಿಂದ 6 ವಿಡಿಯೋಗಳನ್ನು ಮಾಡಿ ಮುಗಿಸ್ತೀನಿ ಅಂತ. ಓಕೆನಾ? ರೈಟ್. ಮತ್ತು ನಾನು ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಹೇಳ್ಕೊಡ್ತೀನಿ. ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ್ರಿ. ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅದರದ್ದು ಉತ್ತರಗಳನ್ನು ಹೇಳ್ಕೊಡ್ತೀನಿ ಅಂತ. ಹಾಗಾಗಿ ತಾವು ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ನೋಡಿರಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮೇನ್ ಇಂಪಾರ್ಟೆಂಟ್ ಏನಂದರೆ ಬೆಲ್ ಬಟನನ್ನು ಹೊಡೀರಿ. ತುಂಬ ವಿದ್ಯಾರ್ಥಿಗಳು ಬೆಲ್ ಬಟನ್ ಹೊಡಿತಾ ಇಲ್ಲ, ಯಾಕಂತಂದರೆ ನಿಮ್ಗೆ ನೋಟಿಫಿಕೇಷನ್ ಬರ್ತಾ ಇಲ್ಲಲ್ಲ. ಹಾಗಾಗಿ ಬೆಲ್ ಐಕನ್ ಹೊಡೆದ್ರಿ ಅಥವಾ ಬೆಲ್ ಬಟನ್ ಹೊಡೆದ್ರಿ ಅಂದರೆ ತಮಗೆ ಒಂದು ನೋಟಿಫಿಕೇಷನ್ ಬರ್ತಾ ಈಸಿಯಾಗಿ ತಾವು ವಿಡಿಯೋಗಳನ್ನು ಇಮಿಡಿಯೇಟ್ಲಿ ನೋಡಬಹುದು. ಓಕೆ, ಸೊ ಗದ್ಯ ಭಾಗದಲ್ಲಿ ನೋಡಿರಿ, 5-6 ವಾಕ್ಯಗಳಲ್ಲಿ ಉತ್ತರಿಸಿ. 44, 45 ಮತ್ತು 46ರಲ್ಲಿ ಬರ್ತಾ ಇದೆ. 3 ಕ್ವಶನ್ಸ್ ಬರ್ತಾ ಇದೆ, ಒಂದಕ್ಕೆ ಮಾತ್ರ ಬರೀಬೇಕಂತ. ಓ ಮೈ ಗಾಡ್, ಚಾಯ್ಸ್ ಇದೆ ನೋಡಿರಿ, ತುಂಬ ಚಾಯ್ಸ್ ಇದೆ ನಿಮಗೆ. ಎಷ್ಟು ಚಾಯ್ಸ್ ಇದೆ ಅಂದರೆ 2 ಚಾಯ್ಸ್ ಇದೆ, 1 ಮಾತ್ರ ಬರೀಬೇಕಂತ. 3ರಲ್ಲಿ 1 ಬರೀಬೇಕಂತ. ಎಲ್ಲಿಂದ ಗೊತ್ತಾಯ್ತಲ್ವಾ? ಆಮೇಲೆ ಮತ್ತೆ ಈ ವಿಭಾಗದಾಗೆ 4 ಮಾರ್ಕಿನ ಒಂದು ಕ್ವಶನ್ ಬರ್ತಾ ಇದೆ. ಒಂದಕ್ಕೆ 5-6 ವಾಕ್ಯದಲ್ಲಿ ಬರೆಯಿರಿ. 47, 48 2 ಕ್ವಶನ್ಸ್ ಅದಾವೆ, 2ರಲ್ಲಿ 1ಕ್ಕೆ ಮಾತ್ರ ಬರೀಬೇಕಂತ. ಎಲ್ಲಿಂದ ಬರ್ತಾ ಇದೆ? ಅದು ಪೂರ್ಣಚಂದ್ರ ತೇಜಸ್ವಿ. ಓಕೆ, ಸೊ ಇದಾದ್ಮೇಲೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಭಾಷಾಭ್ಯಾಸ. ಬೇಕಾದ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಬರೆಯಿರಿ ಅಂತ. 49ರಿಂದ 54 ತನಕ ನೋಡೋಣವಾ? ಸೊ 4ಕ್ಕೆ ಮಾತ್ರ ಬರೆಯಿರಿ. ಇಲ್ಲಿ ನಿಮಗೆ 8 ಮಾರ್ಕ್ ಬರ್ತಾ ಇದೆ. 1, 2 ನಾನಾರ್ಥಗಳನ್ನು ಬರೆಯಿರಿ. ಅಂದರೆ ನಿಮಗೇನದ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾನೆ, ಕೆಲವೊಂದು ಪದಗಳನ್ನು ಕೊಟ್ಟಿರ್ತಾನೆ, ಅವಕ್ಕೆ ನಾನಾರ್ಥಗಳನ್ನು ಬರೀಬೇಕು. ನಾನು ಹೇಳ್ಕೊಡ್ತೀನಿ ಅಂತ ನಿಮಗೆ. ಕೆಲವೊಂದು ಇಂಪಾರ್ಟೆಂಟ್ ಏನಂದರೆ ನಾನಾರ್ಥಗಳು ಯಾವ್ಯಾವ ಕೇಳ್ಬೋದು, ಕ್ರಿಯಾಪದಗಳು, ನುಡಿಗಟ್ಟುಗಳು, ಪದಗಳ ಗುಣವಾಚಕಗಳು, ವಿಭಕ್ತಿ ಪ್ರತ್ಯಯ, ನಿಷೇಧಾರ್ಥಕ ಪದ ಎಲ್ಲವನ್ನು ಹೇಳ್ಕೊಡ್ತೀನಿ ಅಂತ. ಮುಂದೆ ಬರ್ತಕ್ಕಂಥ 5-6 ವಿಡಿಯೋಗಳಲ್ಲಿ ತಾವೇನದ ನೋಡ್ರಿ, ಅಷ್ಟೇ ಸಾಕು. 2 ಕ್ರಿಯಾಪದಗಳ ಧಾತು ರೂಪವನ್ನು ಬರೆಯಿರಿ. 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಅದಾದಮೇಲೆ 2 ಪದಗಳಿಗೆ ವಿಭಕ್ತಿ ಪ್ರತ್ಯಯ ಬರೆಯಿರಿ. 2 ಪದಗಳಿಗೆ ನಿಷೇಧಾರ್ಥಕ ಪದವನ್ನು ಬರೆಯಿರಿ ಅಂತ. ಅದನ್ನು ಬಿಟ್ಟರೆ ಮತ್ತೆ ಏನು ಅಂದರೆ ಬೇಕಾದ ಒಂದನ್ನು ಕುರಿತು ಪತ್ರವನ್ನು ಬರೆಯಿರಿ. ಇದು ಪ್ರಶ್ನೆ ಸಂಖ್ಯೆ 55 ಇದಿರ್ತದೆ. 56 ಬೇಕಾದ ಒಂದನ್ನು ಕುರಿತು ಪತ್ರ ಲೇಖನ. ಒಂದು ಪ್ರಬಂಧ ಇರ್ತದೆ, ಪತ್ರ ಲೇಖನ ಇರ್ತದೆ. 2ಕ್ಕೆ ಎಷ್ಟು ಅಂದರೆ 4 ಅಂಕಗಳು ಇದ್ದಿರ್ತಾವೆ ನೋಡ್ರಿ. ಇದೇನದ ಕ್ವಶನ್ ಪೇಪರ್ ಪ್ಯಾಟರ್ನ್ ಅದ, ತಿಳಿತಲ್ವಾ? ಸೊ ಇವಾಗ ನೋಡ್ರಿ, ಸರ್ ಎಷ್ಟು ನೀಟಾಗಿ ಪ್ರಿಪೇರ್ ಮಾಡಿದ್ದಾರೆ. ಈ ಒಂದು ಫಸ್ಟ್ ಚಾಪ್ಟರ್ಲಿಂದು ನಿಮಗೆ ಯಾವ ಥರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರ್ಬೋದು ಅಂತಲೂ ಕೇಳಿದ್ದಾನೆ. ಬಟ್ ಒಂದೇನು ಅಂದರೆ ಸರ್ ಇಲ್ಲಿ ಆನ್ಸರ್ ಒಂದು ಕೊಟ್ಟಿದ್ದಿಲ್ಲ, ಉತ್ತರಗಳು ಕೊಟ್ಟಿಲ್ಲ. ಉತ್ತರ ಒಂದು ಕೊಟ್ಟರೆ ತುಂಬ ಚೆನ್ನಾಗಿರ್ತಿತ್ತು. ಇರಲಿ, ಓಕೆ. ಇದರಿಂದ ಉತ್ತರ ನೀವೇ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲ ನಿಮಗೆ ಟೈಮ್ ಇದ್ದಿಲ್ಲ ಅಂದರೆ ಬಿಡ್ರಿ, ನಿಂದು ನೀವೇನದ ತಿಳ್ಕೊಳ್ರಿ. ಜಸ್ಟ್ ಅರ್ಥನೇ ಮಾಡ್ಕೋರಿ ಅಥವಾ ಗುರುತರೆ ಮಾಡ್ಕೋರಿ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಅಂತ. ಬ್ರಹ್ಮರೂಪಿಣಿ ವಿದ್ಯೆ, ಅವಲೋಕಿನಿ ವಿದ್ಯೆ, ಮತ್ತು ಮಂತ್ರವಿದ್ಯೆ, ಮತ್ತು ಮಾಯಾವಿದ್ಯೆ ಅಂತ ನೋಡ್ರಿ. ಓಕೆ, ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ರಾವಣ ವಿಭೀಷಣರನ್ನು, ರಾಮ ಲಕ್ಷ್ಮಣರನ್ನು, ಸೀತೆ ಮಂಡೋದರಿಯನ್ನು, ಅಂಗ ದಾದಿಗಳನ್ನು.
ಮಯತನುಜೆ ಎಂದರೆ ಯಾರು? ಸೀತಾದೇವಿ, ಬಹುರೂಪಿಣಿ, ಮಂಡೋದರಿ ಮತ್ತು ಸೌಮಿತ್ರಿ ಅಂತ. ರಾವಣ ಸೀತೆಯನ್ನು ಎಲ್ಲಿರಿಸಿದ್ದನು? ಅಶೋಕವನ, ಬೃಂದಾವನ, ತಪೋವನ, ಪ್ರಮದವನ. ಮುಂದಿನ ಪ್ರಶ್ನೆ, ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ಅಂಗ, ದಾದಿಗಳು, ಕಚರ, ಕಾಂತೆಯರು, ಅಂತಃಪುರದ ಸ್ತ್ರೀಯರು, ಖೇಚರರು. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನ ಎಂದು ಭಾವಿಸಿದಳು? ರಾವಣನ ರೂಪವನ್ನು, ಪ್ರಮದವನದ ಸೌಂದರ್ಯವನ್ನು, ಬಹುರೂಪಿಣಿ ವಿದ್ಯೆಯನ್ನು, ರಾವಣನ ಆಮಿಷಗಳನ್ನು. ರಾವಣನ ಮಾತು ಕೇಳಿ ಧರೆಯಲ್ಲಿ ಮೂರ್ಛೆ ಹೋದವರು ಯಾರು? ಕಚರ, ಕಾಂತೆಯರು, ಬಹುರೂಪಿಣಿ ವಿದ್ಯೆ, ಸೀತಾದೇವಿ, ಅಂತಃಪುರದ ಸ್ತ್ರೀಯರು. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಸಾಮ್ರಾಜ್ಯದ ಬಗ್ಗೆ, ಕಚರ ಕಾಂತೆಯರ ಬಗ್ಗೆ, ಮಂಡೋದರಿಯ ಬಗ್ಗೆ, ಸೀತಾದೇವಿಯ ಬಗ್ಗೆ. ಸೊ ಸೆಕೆಂಡ್ ಒನ್ ನೋಡ್ರಿ, ಅಂದರೆ ಸೆಕೆಂಡ್ MCQ ಕ್ವಶನ್ ಯಾವ ಚಾಪ್ಟರ್ಲಿಂದ ಬರ್ತದೆ ಅಂದರೆ ಇಲ್ಲಿಂದ ಬರ್ತದೆ. ನಾವು ಯಾವ ಥರ ಇರ್ಬೋದಪ್ಪ ಬಂದರೆ, ಅಥವಾ ಕ್ವಶನ್ಸ್ ಯಾವ ಥರ ಇರ್ಬೋದು ಅಂತ ಅವತ್ತು ಒಂದಿವ್ರು ಏನದ ಸ್ಯಾಂಪಲ್ ಕೆಲವೊಂದು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ತನು ಯಾವಾಗ ಕರಗಬೇಕು? ಮನಮನ ಬೆರೆಸಿದಾಗ, ಪರಸ್ಪರ ಸೋಂಕಿದಾಗ, ಕಣ್ಣೀರು ಸುರಿದಾಗ, ಮಾತು ಗದ್ಗವಾದಾಗ. ಓಕೆ. ಸೆಕೆಂಡ್ ಒನ್, ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದ ಫಲವಿಲ್ಲ? ಅಂಧಕನ ಕೈಯಲ್ಲಿ, ಹಂದೆಯ ಕೈಯಲ್ಲಿ, ಮರ್ಕಟನ ಕೈಯಲ್ಲಿ, ಶರಣ ನರಿಯದವರ ಕೈಯಲ್ಲಿ. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಚಂದ್ರಾಯುಧವಿದ್ದು ಫಲವಿಲ್ಲ, ದರ್ಪಣವಿದ್ದು ಫಲವಿಲ್ಲ, ಲಿಂಗವಿದ್ದು ಫಲವಿಲ್ಲ, ಮಾಣಿಕ್ಯವಿದ್ದು ಫಲವಿಲ್ಲ. ಬಸವಣ್ಣನವರ ವಚನಾಂಕಿತ ನಾಮ ಯಾವುದು? ವಚನಾಂಕಿತ ಯಾವುದು ಬಸವಣ್ಣನವ್ರದ್ದು? ಒರಿಲಿಂಗ, ಪೆದ್ದಿಪ್ರಿಯ, ವಿಶ್ವೇಶ್ವರ, ಪುರಂದರ ವಿಠ್ಠಲ, ಹರಹರ ಶ್ರೀ ಚೆನ್ನಸೋಮೇಶ್ವರ, ಕುಡಲ ಸಂಗಮ ದೇವ. ಓಕೆ, ಕುಡಲ ಸಂಗಮ ದೇವ ಆಗ್ತದೆ ಬಸವಣ್ಣನವ್ರದ್ದು, ಹೌದಲ್ವಾ? ರೈಟ್. ನೆಕ್ಸ್ಟ್ ನೋಡ್ರಿ, ಒರಿಲಿಂಗ ಪೆದ್ದಿಯ ವಚನಗಳು ಅಂತ. ಒರಿಲಿಂಗ ಪೆದ್ದಿಯ ವಚನ ಅಂಕಿತ ಯಾವುದು ಅಂತ. ಕೂಡಲ ಸಂಗಮ ದೇವನ, ಒರಿಲಿಂಗ, ಪೆದ್ದಿಪ್ರಿಯ, ವಿಶ್ವೇಶ್ವರ, ರಾಮನಾಥ, ಕಪಿಲ, ಸಿದ್ಧ ಮಲ್ಲಿಕಾರ್ಜುನ ಇದೇ ಆಗ್ಬೋದು. ಯಾವುದರಿಂದ ಪರಿಮಳವನ್ನು ಆರಿಯಬಹುದು? ಪುಷ್ಪದಿಂದ, ಸೂರ್ಯನಿಂದ, ದೀಪದಿಂದ, ಚಂದ್ರನಿಂದ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಭವಿಗಳು, ವೇಷಧಾರಿಗಳು, ಮಂಗಳಲಿಂಗ ಧರಿಸಿದವರು, ಡಾಂಬಿಕರು. ಗುರು ಹೇಗೆ ವರ್ತಿಸಬಾರದು? ಗುರುವಾಗಿ, ಕಠಿಣವಾಗಿ, ಮೃದುವಾಗಿ ಮತ್ತು ಲಘುವಾಗಿ ಅಂತ. ಅದಾದ್ಮೇಲೆ ನೋಡ್ರಿ, ಇನ್ನು ಹುಟ್ಟದೇ ಇರಲಿ ನಾರಿಯನ್ ಒಲು. ಕುಮಾರವ್ಯಾಸರು ಬರೆದಿರ್ತಕ್ಕಂಥದ್ದು. ಧರ್ಮರಾಯನಿಗೆ ಎಂಥ ಗರ ಹೊಡೆದಿದೆ? ಧರ್ಮದ, ಕ್ಷಮೆಯ ಗರ, ಅಧರ್ಮಗರ, ಅಧಿಕಾರದ ಗರ, ಶಿರಿಯ ಗರ. ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಭೀಮ, ಅರ್ಜುನ, ನಕುಲ, ಸಹದೇವ. ಪಾಂಚಾಲನಂದನೆ ಯಾರು? ಸೀತಾದೇವಿ, ಮಂಡೋದರಿ, ದ್ರೌಪದಿ, ಮನೋರಮೆ. ರಾಜಸಭೆಯೊಳಗೆ ದ್ರೌಪದಿಯನ್ನು ಒಡೆದವರು ಯಾರು? ದುರ್ಯೋಧನ, ದುಶ್ಯಾಸನ, ಸೈಂಧವ, ಕೀಚಕ. ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ? ಕೀಚಕನನ್ನು, ದುರ್ಯೋಧನನನ್ನು, ಸೈಂಧವನನ್ನು, ದುಶ್ಯಾಸನನನ್ನು. ಗಂಡರೋ ನೀವು ಭಂಡರೋ ಎಂದು ಹೇಳಿದವರು ಯಾರು? ಎಸ್, ಎ ಆಪ್ಷನ್, ನಿಶಾ ಶರ್ಮಾ, ದ್ರೌಪದಿ, ಮನೋರಮೆ, ಮಂಡೋದರಿ. ಇನ್ನು ಹುಟ್ಟದೇ ಇರಲಿ ನಾರಿಯನ್ನೋಲು ಎಂದವರಾರು? ಸೀತೆ, ಬಹುರೂಪಿಣಿ ವಿದ್ಯೆ, ದ್ರೌಪದಿ, ಅಂತಃಪುರದ ಸ್ತ್ರೀಯರು. 8ನೇ ಪ್ರಶ್ನೆ ನೋಡ್ರಿ, ಅರಣ್ಯ ವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರ್ಯಾರು? ಕೀಚಕ, ಪಾಂಡವರು, ಕೌರವರು, ಸೈಂಧವ. ಮನದೊಳಗೆ ಹಗೆಗಳನ್ನು ಹಿಡಿದವರ್ಯಾರು? ಭೀಮ, ಅರ್ಜುನ, ಧರ್ಮರಾಯ ಮತ್ತು ರಾವಣ. ಎಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳದ ನೋಡ್ರಿ. ತಾವು ಜಸ್ಟ್ ಇವುಗಳನ್ನು ಒನ್ ಟೈಮ್ ಓದಿ ಅರ್ಥ ಮಾಡ್ಕೊಳ್ರಿ. ಜಸ್ಟ್ ಇದೇನೆಂದರೆ ರಿವಿಷನ್ ನಿಮಗೆ. ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ? ರಾವಣನ, ಕೀಚಕನ, ಸೈಂಧವನ, ದುಶ್ಯಾಸನನ. ಶಿಲುಬೆ ಏರಿದ್ದಾನೆ. KS ನಿಸಾರ್ ಅಹಮದ್ ಅವರು ಬರ್ತಿರ್ತಕ್ಕಂಥ ಒಂದು ಚಾಪ್ಟರ್ ಇದರಿದು. ಓಕೆ. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ?
ಗಿಡದ, ಕೇಕಿನ, ಮಂಜಿನ, ದೀಪದ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ದೀಪದ, ಮಂಜಿನ, ಮುಂಬತ್ತಿನ, ನಕ್ಷತ್ರದ. ಶಿಲುಬೆ ಏರಿದವರು ಯಾರು? ಯಾರೇರಿದರು ಶಿಲ್ಬೆ? ಬರಬ್ಬ, ಕಾಳರಾಯ, ಯೇಸುಕ್ರಿಸ್ತನು, ಯಾಜಕರು. ಜೀಸಸ್ನ ಮುಖಮುದ್ರೆ ಏನನ್ನು ನುಡಿಯುವಂತಿದೆ? ಕ್ರೋಧವನ್ನು, ಮುಗುಳ್ನಗೆಯನ್ನು, ಕ್ಷಮೆಯನ್ನು, ನಲ್ವಾತನನ್ನು. ಜೀಸಸ್ನ ಶಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದ್ದವರಾಗಿದ್ದಾರೆ? ಬರಬ್ಬನ, ಯಾಜಕರ, ಕಳ್ಳರ, ಜೀಸಸ್ನ. ಏನು ಬಂದೆ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ. ರಾಕ್ಷಸ ರಾಜ್ಯ, ದೈವಿ ರಾಜ್ಯ, ಕಲ್ಯಾಣ ರಾಜ್ಯ, ರಾಮರಾಜ್ಯ. ಕವಿಯ ಪ್ರಕಾರ ತಿಂಗಳಿಗೊಂದು ಸಲವೂ ದೀಪ ಹಚ್ಚದ ಸ್ಥಳ ಯಾವುದು? ಹಿಂಗರ್ಜಿ, ಮಸಜಿದುಗಳು, ದೇವಸ್ಥಾನಗಳು, ದಲಿತ ವಾಸದ ಸೊಗೆಬೀಲೆಗಳು, ಮಠಗಳು. ಯಾರ ಕಂಬಿಯನ್ನೊರಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ? ಶಿಕ್ಷಕರ, ಶ್ರೀಮಂತರ, ಧರ್ಮಗುರುಗಳ, ಶೋಷಿತರ. ಒಮ್ಮೆ ನಗುತ್ತೇವೆ, ಸುಕನ್ಯಾ ಮಾರುತಿ. ದನಗಳಿಗೆ ಏನಿಲ್ಲ? ಈ ಒಂದು ಗದ್ಯ ಅಥವಾ ಪದ್ಯದಾಗಿಂದು ಕ್ವಶನ್ಗಳು ನೋಡ್ರಿ. ಮೇವಿಲ್ಲ, ನೀರಿಲ್ಲ, ಗಂಜಿಲ್ಲ, ಔಷಧಿ ಇಲ್ಲ, ದನಗಳಿಗೆ ಏನಿಲ್ಲ ಅಂತ. ಜನರಿಗೆ ಯಾವುದಕ್ಕೆ ಗತಿ ಇಲ್ಲ? ಓ ಮೈ ಗಾಡ್. ಜನರಿಗೆ ಮೇವಿಲ್ಲ, ಗಂಜಿಲ್ಲ, ಮನೆ ಇಲ್ಲ, ಶಿಕ್ಷಣವಿಲ್ಲ ಅಂತ. ಕವಯತ್ರಿ ಯಾರಲ್ಲಿ ಮೊರೆ ಇಡುತ್ತಾರೆ? ನಂಬಿರುವ ದೇವರಲ್ಲಿ, ಕಾಣದ ದೇವರಲ್ಲಿ, ನಂಬಿರದ ದೇವರಲ್ಲಿ, ಕಾಣುವ ದೇವರಲ್ಲಿ. ಕವಯಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ? ದಲಿತರ ನೋವಿಗೆ, ದಲಿತರ ಶೋಷಣೆಗೆ, ದಲಿತರ ದಾರಿದ್ರ್ಯಕ್ಕೆ, ದಲಿತರ ದೀನ ದಲಿತನಕಕ್ಕೆ. ಜನರನ್ನು ಯಾವುದರಿಂದ ಪಾರು ಮಾಡುತ್ತೇನೆಂದು ಕವಯಿತ್ರಿ ಹೇಳುವರು? ಹೊಗೆಯಿಂದ, ಹೊಳೆಯಿಂದ, ನಗೆಯಿಂದ, ನೋವಿನಿಂದ. ಓ ಮೈ ಗಾಡ್. ಕವಯಿತ್ರಿ ಯಾವುದನ್ನು ಆಪೋಷಣ ಮಾಡುತ್ತೇನೆ ಎಂದು ಎನ್ನುತ್ತಾರೆ ಅಂತ ನೋಡ್ರಿ. ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ ಅದ ರೀ. ತಾವೇನದ ಕನ್ನಡ ಈಜಿಯಾಗಿ ಸ್ಕೋರ್ ಮಾಡ್ಬೋದು. ಒಂದು 3-4 ಡೇಸಲ್ಲೇ ಓದಿ ಸಹ ತಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಅಷ್ಟೇ ನೀಟಾಗಿ ಅಕ್ಷರ ಬರೀರಿ, ನೀಟಾಗಿ ಆನ್ಸರನ್ನು ಬರೀರಿ. ಎಷ್ಟು ಕೇಳ್ತಾನೆ ಅಷ್ಟನ್ನು ಮಾತ್ರ ತಾವು ಬರೀಬೇಕು. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದು ಹಾಗೆ ಆಗುತ್ತದೆ ಎಂದು ಹೇಳಿದಾಗೆಲ್ಲ ಯಾರಿಗೆ ರೇಗಿ ಹೋಗುತ್ತಿತ್ತು? ನೇಮಿಚಂದ್ರರಿಗೆ, ಕಮಲಮ್ಮ ಮೇಡಮ್ಗೆ, ಕೀರ್ತಿಗೆ, ಮೂಲೆಮನೆ ಮುದ್ದೆ ಗೌಡರಿಗೆ. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು? ಎಸ್. ದವಡೆ ಹಲ್ಲಿನ, ಮೂತ್ರಪಿಂಡದ ಕಲ್ಲಿನ, ಹೊಟ್ಟೆ ನೋವಿನ, ತಲೆ ನೋವಿನ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ನಿಶಾ ಶರ್ಮಾ, ಫ್ಲೇವಿಯಾ, ಸೀತಾ, ಕಮಲಮ್ಮ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡ ಅಂತ. ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದಿದ್ದೇಕೆ ಅಂತ. ಯಾಕ? ಕಿಡ್ನಿಯನ್ನು ಬದಲಿಸಲು, ಕಿಡ್ನಿಯನ್ನು ಪರೀಕ್ಷಿಸಲು, ಕಿಡ್ನಿ ಸ್ಟೋನ್ ಆಪರೇಷನ್ ಮಾಡಲು, ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದರೆ ತಿಳಿಯಲು ಅಂತ ನೋಡ್ರಿ. ಅದೃಷ್ಟ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಸೀತಾ, ಕಮಲಮ್ಮ ಮೇಡಮ್, ಫ್ಲೇವಿಯಾ, ನಿಶಾ ಶರ್ಮಾ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ಕಮಲಮ್ಮ ಮೇಡಮ್, ನಿಶಾ ಶರ್ಮಾ, ಫ್ಲೇವಿಯಾ, ಸೀತಾ. ಎಲ್ಲ ಕಡೆ ಸೇಮ್ ಆಪ್ಷನ್ಸ್ಗಳೇ ಬರ್ತಾ ಇದ್ದಾವೆ ಮ್ಯಾಕ್ಸಿಮಮ್. ಸೊ ನೆಕ್ಸ್ಟ್ ನೋಡ್ರಿ, ಧಣಿಗಳ ಬೆಳ್ಳಿ ನೋಟ. ಎಚ್ ನಾಗವೇಣಿ ಮೇಡಮ್ ಅವ್ರು ಬರೆದಿರ್ತದ. ಫಸ್ಟ್ ಕ್ವಶನ್, ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಶಾಂಭವಿ, ಕಾವೇರಿ, ಮಾಂಡವಿ, ಶರಾವತಿ. ಗುಡ್ಡ. ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಏಡಿಗಳನ್ನು ಹಿಡಿಯುವ, ಮರಿ ಮೀನುಗಳನ್ನು ಹಿಡಿಯುವ, ನೀರು ಹಾವುಗಳನ್ನು ಹಿಡಿಯುವ, ಕಪ್ಪೆಗಳನ್ನು ಹಿಡಿಯುವ. ಮುಂದಿನ ಪ್ರಶ್ನೆ, ಧಣಿಗಳ ಹೆಸರೇನು? ಕುಪದ್, ಬಸಲಿಂಗ, ವೆಂಕಪ್ಪಯ್ಯ, ಗುಡ್ಡ. ಕುಪದನ ಕುಟುಂಬದ ಮೇಲೆ ಯಾವ ಅಪವಾದವನ್ನು ಹೊರಿಸಲಾಯಿತು? ಕಂಚಿನ ಲೋಟ ಲಪಟಾಯಿಸಿದ, ಹಿತ್ತಾಳೆ ಲೋಟ ಲಪಟಾಯಿಸಿದ, ಚಿನ್ನದ ಲೋಟ ಲಪಟಾಯಿಸಿದ, ಬೆಳ್ಳಿ ಲೋಟ ಲಪಟಾಯಿಸಿದ. ಧಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ. ಒಕ್ಕಲು ಮಕ್ಕಳನ್ನು, ಕಾರ್ಮಿಕರ ಮಕ್ಕಳನ್ನು, ದತ್ತು ಮಕ್ಕಳನ್ನು, ಅನಾಥ ಮಕ್ಕಳನ್ನು. ಧಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು?
ಚಿನ್ನಮ್ಮನಿಗೆ, ಕುದುಪನಿಗೆ, ಗುಡ್ಡನಿಗೆ, ಪತ್ನಿಗೆ. ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತು? ತನ್ನ ಬೆಲೆಯನ್ನು, ಅಂದ ಚಂದವನ್ನು, ಬಣ್ಣ ಗಾಂಭೀರ್ಯವನ್ನು, ಹೂ ಬಳ್ಳಿಯನ್ನು. ದಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು? ತಾಮ್ರದ ಲೋಟದ, ಬಂಗಾರದ ಲೋಟದ, ಪಿಂಗಾಣಿ ಲೋಟದ, ಬೆಳ್ಳಿ ಲೋಟದ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಕೊನೆಯದಾಗಿ ಅಂದರೆ ಕೃಷ್ಣೇಗೌಡನ ಆನೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದು. ನಿರೂಪಕರಿಗೆ ಯಾವ ಕೆಲಸ ಖಾಯಂ ಆಗಿತ್ತು? ಗೇರ್ ಬಾಕ್ಸ್ ರಿಪೇರಿ ಮಾಡುವ, ಸಾಹಿತ್ಯ, ಕೃಷಿ, ಚಹಾ ಗ್ರಹಣ, ಶಿಕಾರಿ. ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಇನಾಮು, ಕೊಡಲಿ, ಏಲಕ್ಕಿ, ಕಾಫಿ ಬೀಜ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಫಾರೆಸ್ಟ್, ವಿದ್ಯುತ್, ಟೆಲಿಫೋನ್, PWD. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಸಿದ್ಧಗಂಗಾ ಮಠ, ಸುತ್ತೂರು ಮಠ, ಆದಿಚುಂಚನಗಿರಿ ಮಠ, ಗುಳೂರು ಮಠ ಅಂತ ನೋಡ್ರಿ. ಎದರಲ್ಲಿದ್ದಿತ್ತು ಹೇಳ್ರಿ. ಕೃಷ್ಣೇಗೌಡರ ಆನೆ ಹೆಸರೇನು? ಗೌರಿ, ಭದ್ರೆ, ತುಂಗೆ, ಗಂಗೆ. ಯಾರನ್ನು ಭಕ್ತರು ಅಡ್ಡ ಪಲ್ಲಕ್ಕಿಯಲ್ಲಿ ಹೊರಲಾರಂಭಿಸಿದರು? ಜಗದ್ಗುರುಗಳನ್ನು, ವಿಜ್ಞಾನಿಗಳನ್ನು, ಕಲಾವಿದರನ್ನು, ಸಾಹಿತಿಗಳನ್ನು. ಆನೆಯ ಮಾವುತನ ಹೆಸರೇನು? ಗೌರಿ, ಕೃಷ್ಣೇಗೌಡ, ವೇಲಾಯುಧ, ನಾಗರಾಜ. ರಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು? ವೇಲಾಯುಧ, ಪ್ರಕಾಶ್, ನಾಗರಾಜ್, ಜುಬೇದ್. ನೋಡ್ರಿ ಕ್ವಶನ್ಸ್ಗಳು ಎಷ್ಟೊಂದು ಇಂಟ್ರೆಸ್ಟಿಂಗ್ ಅದಾವ್ರಿ. ತಾವು ಪ್ರತಿಯೊಂದು ಕ್ವಶನ್ ನಾವು ನೋಡಿ ಇಮಿಡಿಯೇಟಾಗಿ ಆನ್ಸರ್ ಮಾಡ್ರಿ. ಯಾವುದಾದ್ರೂ ಕ್ವಶನಿಗೆ ಆನ್ಸರ್ ಇದ್ದಿದ್ದಿಲ್ಲ ಅಂದರೆ ನೀವು ಅದನ್ನು ಹುಡುಕ್ಲಿಕ್ಕೆ ಟ್ರೈ ಮಾಡಿರಿ. ಇಲ್ಲಾಂದರೆ ನಿಮ್ಮದು ಉಪನ್ಯಾಸಕರಾಗಲಿ ನಿಮ್ಮದು ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿ ತಾವು ಅದನ್ನು ತಿಳ್ಕೊಳ್ರಿ. ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು? ದುರ್ಗಪ್ಪ, ಪ್ರಕಾಶ್, ಜಬ್ಬರ್, ಪುಟ್ಟಯ್ಯ. ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ? ಕೃಷ್ಣೇಗೌಡರ ತೋಟದಲ್ಲಿ, ಶಿವೇಗೌಡರ ಸಾಮಿಲಿನಲ್ಲಿ, ಅರಣ್ಯ ಇಲಾಖೆಯಲ್ಲಿ, ವಿದ್ಯುತ್ ಇಲಾಖೆಯಲ್ಲಿ. ಸರ್ಕಾರ್ ವಿಮ್ಕೋ ಕಂಪನಿಗೆ ಯಾವುದಕ್ಕೆ ಗುತ್ತಿಗೆ ಕೊಟ್ಟಿತು? ಕಾಫಿ ತೋಟ ಮಾಡಲು, ಅರಣ್ಯ ಬೆಳೆಸಲು, ಬೆಂಕಿ ಕಡ್ಡಿ ಮರ ಕಡಿಯಲು, ಕಾಡಿ ಪ್ರಾಣಿಗಳನ್ನು ಸಾಗಿಸಲು. ಕೃಷ್ಣೇಗೌಡನ ಆನೆ ಯಾರ ಅಂಗಡಿಯನ್ನು ದೂಡಿ ಬೀಳಿಸಿತ್ತು? ರಾಮಪ್ಪನ, ಪುಟ್ಟಯ್ಯನ, ದುರ್ಗಪ್ಪನ, ರೆಹಮಾನನ. ಶಿವೇಗೌಡರು ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋದುದೇಕೆ? ಕಳ್ಳನಾಟ ಸಾಗಿಸಲು, ಮರಳು ಸಾಗಿಸಲು, ಮೆರವಣಿಗೆ ಮಾಡಲು, ಮರ ಉರುಳಿಸಲು. ಪೋಸ್ಟ್ಮನ್ ಜಬ್ಬರನಿಗೆ ಒದಗಿದ ತೊಂದರೆ ಯಾವುದು? ನಾಯಿ ಕಚ್ಚಿರುವುದು, ದಿನ 18 ಕಿಲೋಮೀಟರ್ ನಡೆಯುವುದು, ಪ್ರತಿ ತಿಂಗಳು ಲೂನಾದ ಸಾಲ ಕಟ್ಟುವುದು, ಪೋಸ್ಟರ್ಗಳನ್ನು ಹೆಡ್ ಆಫೀಸಿಗೆ ಕೊಡುವುದು. 13ನೇ ಪ್ರಶ್ನೆ ನೋಡ್ರಿ. ಕಚ್ಚಿದ್ದರಿಂದ ಇಂಜೆಕ್ಷನ್ ತೆಗೆದುಕೊಳ್ಳಲು ವೆಟರ್ನರಿ ಆಸ್ಪತ್ರೆಗೆ ಬಂದವರು ಯಾರು? ದುರ್ಗಪ್ಪ, ಪ್ರಕಾಶ್, ಜಬ್ಬರ್, ಪುಟ್ಟಯ್ಯ. ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರೇನು? ನಾಗರಾಜ್, ಕೃಷ್ಣೇಗೌಡ, ಪ್ರಕಾಶ್, ಖಾನ್ ಸಾಹೇಬ್. ಕ್ವಶನ್ ನಂಬರ್ 15 ನೋಡ್ರಿ. ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು? ಊರನ್ನು ಸ್ವಚ್ಛವಾಗಿಡುವುದು, ಮಸೀದಿಯ ಸುತ್ತಮುತ್ತ ಕಸ ತೆಗೆಯುವುದು, ಕುರಾನ್ ಪ್ರಕಾರ ನಡೆಯುವುದು, ಡಾಗ್ ಎರಾಡಿಕೇಶನ್ ಮಾಡುವುದು. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮೆನ್ ಯಾರು? ಓ ಮೈ ಗಾಡ್. ರಮೇಶ್ ಬಾಬು, ಲೈನ್ಮೆನ್ ತಿಪ್ಪಣ್ಣ, ಲೈನ್ಮೆನ್ ದುರ್ಗಪ್ಪ, ಲೈನ್ಮೆನ್ ನಾರಾಯಣ. ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು? PWD ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಪೋಸ್ಟಲ್ ಡಿಪಾರ್ಟ್ಮೆಂಟ್. ಅಂತೂ ಇಂತ ನಿಮಗೆ 4 ಡಿಪಾರ್ಟ್ಮೆಂಟ್ಗಳಾದರೂ ಗುರ್ತದು. ಓಕೆ. ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು? ತಿಮ್ಮಪ್ಪನ ಸಾವಿನ, ಕಂತ್ರಿ ನಾಯಿಗಳ ಕಾಟ, ಆನೆ ಪುಂಡಾಟ, ಕಳ್ಳನಾಟ, ಸಾಗಾಣಿಕೆ. ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ಪ್ರಕಾಶನಿಗೆ, ಕೃಷ್ಣೇಗೌಡನಿಗೆ, ವೇಲಾಯುಧನಿಗೆ, ನಾಗರಾಜನಿಗೆ. ನಾಗರಾಜ್ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಕೃಷ್ಣೇಗೌಡನ ತೋಟದಲ್ಲಿ, ಶಿಕಾರಿ ಗಂಡಿಯಲ್ಲಿ, ಶಿವೇಗೌಡನ ಸಾಮಿಲಿನಲ್ಲಿ, ಆನೆಯ ಲಾಯದಲ್ಲಿ. ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು? 6 ಜನರ ಸಾವು, 4 ಜನರ ಸಾವು, 5 ಜನರ ಸಾವು, 8 ಜನರ ಸಾವು ಅಂತ. ನೋಡ್ರಿ ನೆನ್ಪು ಮಾಡ್ಕೋರಿ.
ಎಷ್ಟು ಇಂಪಾರ್ಟೆಂಟ್ ಅದಾವ, ಎಂಥ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾನ, ನೀವೇನೇನು ಓದಬೇಕು, ಯಾವ ಥರ ಓದಬೇಕು ಅಂತೆಲ್ಲ ಒಂದು ಐಡಿಯಾ ಬರ್ತದೆ ನಿಮಗೆ ಕ್ವಶನ್ಸ್ಗಳು ಓದೋದ್ರಿಂದ. ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು? ನಾಗರಾಜನ ಕೋವಿ ಹಣ 2 ಸಿಕ್ಕಿವೆ. ನಾಗರಾಜನ ಕೋವಿ ಹಣ 2 ಸಿಕ್ಕಿಲ್ಲ. ನಾಗರಾಜನ ಕೋವಿ ಸಿಕ್ಕಿದೆ, ಹಣ ಸಿಕ್ಕಿಲ್ಲ. ನಾಗರಾಜನ ಹಣ ಸಿಕ್ಕಿದೆ, ಕೋವಿ ಸಿಕ್ಕಿಲ್ಲ ಅಂತ. ಈಜಿ ಮತ್ತು ಇಂಟ್ರೆಸ್ಟಿಂಗ್ ಅದಾವ, ಹೌದಲ್ವಾ? ಆನೆ ಬೇಲಿ ದಾಟಿ ಹೋಯ್ತೆಂದು ನಾಗರಾಜನಿಗೆ ಹೇಳಿದವರ್ಯಾರು? ಕೃಷ್ಣೇಗೌಡ, ಲೈನ್ಮನ್ ದುರ್ಗಪ್ಪ, ಶಿವೇಗೌಡ, ಗಾರ್ಡ್ ರಾಮಪ್ಪ. ಸಾರ್ವಜನಿಕರು ಸಭೆಯಲ್ಲಾದ ಅವಮಾನದಿಂದ ಯಾರು ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಜನರು ಯೋಚಿಸಿದರು? ನಾಗರಾಜ್, ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ, ವೇಲಾಯುಧ. ಸೊ ಇಷ್ಟು ಏನು ಅಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳದು. ಓಕೆ, ಅರ್ಥ ಆಯ್ತಲ್ವಾ? ಸೊ ಮುಂದೆ ನೆಕ್ಸ್ಟ್ ವಿಡಿಯೋಲಿ ಏನು ಅಂತಂದರೆ ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ಗಳನ್ನ ಹೇಳ್ಕೊಡ್ತೀನಿ ಅಂತ. ಓಕೆ, ಸೊ ಇವತ್ತಿನ ಏನು ಹೇಳ್ಕೊಟ್ಟು ನಾನು ನಿಮಗೆ ಬ್ಲೂ ಪ್ರಿಂಟ್, ರೈಟ್, ಕ್ವಶನ್ ಪೇಪರ್ ಎಲ್ಲಿಂದ ಯಾವ್ಯಾವ ಕ್ವಶನ್ಸ್ಗಳು ಕೇಳ್ತಾನೆ ಅಂತ ಹೇಳಿ, ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಹೇಳಿದ್ದೀನಿ. ಇದನ್ನು ಪಾರ್ಟ್ 1 ಅಂತ ಕರೀರಿ. ಓಕೆ, ಸೊ ಇವಾಗ ಪಾರ್ಟ್ 2 ಅಲ್ಲಿ ಏನದ ಫಿಲ್ ಇನ್ ದ ಬ್ಲ್ಯಾಂಕ್ ಮತ್ತು ಮ್ಯಾಚ್ ದ ಫಾಲೋವಿಂಗ್ ಹೇಳ್ಕೊಡ್ತೀನಿ ಅಂತ. ಇವೆರಡನ್ನೇ ಹೇಳ್ಕೊಡ್ತೀನಿ ಅಂತ, ಕೆಲವೊಂದು ಕ್ವಶನ್ಸ್ಗಳನ್ನ. ಓಕೆನಾ, ರೈಟ್, ಎಲ್ಲವನ್ನ ಹೇಳ್ಕೊಡ್ತೀನಿ ಅಂತ. ಸೊ ನಿಮ್ಗೆ ಎಷ್ಟಾಗ್ತದೆ ಅಷ್ಟು ನೀವು ಸಹ ಏನದ ಎಫರ್ಟ್ ಹಾಕ್ರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಇಷ್ಟ ಆದರೆ ಯಾಕೆ ತಡ ಮಾಡ್ತೀರಿ, ಇಮಿಡಿಯೇಟ್ಲಿ ಒಂದು ಲೈಕ್ ಕೊಟ್ಬಿಡ್ರಿ. ನೀವು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಅವ್ರಿಗೂ ಒಂದು ಹೆಲ್ಪ್ ಆಗ್ತದೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಲಿಂಕ್ ಏನದ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೆ ನೋಡಿರಿ. ಓಕೆ, ಇನ್ನೂ ಯಾರಾದರೂ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಬೇಕಂತ ಅನಿಸಿತ್ತು ಅಂದರೆ ಅದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿದ್ದೀನಿ. ತಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಯೂಸ್ ಮಾಡಿ ನಂದು ವಾಟ್ಸಪ್ ಗ್ರೂಪಿಗೂ ಸಹ ಜಾಯಿನ್ ಆಗ್ಬೋದು. ವಾಟ್ಸಪ್, ಟೆಲಿಗ್ರಾಮ್ ಎಲ್ಲದಕ್ಕೆ ಜಾಯಿನ್ ಆಗ್ರಿ. ಆದಷ್ಟು ನಿಮ್ಮದು ಫ್ರೆಂಡ್ಸಿಗೆಲ್ಲ ವಿಡಿಯೋಗಳನ್ನು ಶೇರ್ ಮಾಡಿರಿ. ಮತ್ತು ನೀವು ಚೆನ್ನಾಗಿ ನೋಡಿರಿ ಎಲ್ಲ ವಿಡಿಯೋಗಳನ್ನು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟೇ ಏನದ ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ ಅಂತ. ನಿಮ್ಮೆಲ್ಲರದ್ದು ಸಪೋರ್ಟ್, ಪ್ರೀತಿ, ವಿಶ್ವಾಸ ತುಂಬ ಚೆನ್ನಾಗಿದೆ ರೀ. ಸೊ ಇದೇ ಥರ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೀನಿ ಅಂತ. ಸೊ ಈ ಒಂದು ವಿಡಿಯೋನ ಇಷ್ಟು ತನಕ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋಲಿ ನೀವು ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.